ನಮಸ್ಕಾರ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ನಗರದ ಹೃದಯ ಭಾಗದಲ್ಲಿರುವಂತಹ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣವಾಗಿತ್ತು. ಆ ಒಂದು ಪುತ್ಥಳಿಯನ್ನ ಇವತ್ತು ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ರೈಲ್ವೆ ಇಲಾಖೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ SC/ST ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಸಂಘದ ಅಧ್ಯಕ್ಷರ ಜೊತೆಯಲ್ಲಿ ಸೇರಿಕೊಂಡು ಬೀದರ್ ಜಿಲ್ಲೆಯ ಭೀಮ್ ಆರ್ಮಿಯ ಗೌರವಾಧ್ಯಕ್ಷರಾದ ಗಾಳೆಪ್ಪ ಲಾದ್ಕರ್ ಮತ್ತು ಜ್ಯೋತಿ ಅವರ ಸಮ್ಮುಖದಲ್ಲಿ ಈ ಒಂದು ಕಟ್ಟೆ ನಿರ್ಮಾಣ ಮಾಡಲಾಗ್ತಾ ಇದೆ. ಮತ್ತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ರೈಲ್ವೆ ನಿಲ್ದಾಣದಲ್ಲಿ ಒಂದಿಷ್ಟು ಮೂರ್ತಿಯ ಮೊದಲೇ ಅನಾವರಣ ಆಗಿತ್ತು. ಅದನ್ನ ಇವತ್ತು ಈ ರೈಲ್ವೆ ಇಲಾಖೆಯವರಿಂದ ಬಹಳಷ್ಟು ರೀತಿಗಳಿಂದ ಜಾಗೃತತೆ ವಹಿಸಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಒಂದು ಕಡೆ ಸ್ಥಳಾಂತರ ಮಾಡಿ ಇನ್ನೊಂದು ಕಡೆ ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಪರವಾನಗಿ ತೆಗೆದುಕೊಂಡು ಕಟ್ಟಡನ ಕಟ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ಗಾಳಪ್ಪ ಲಾದ್ಕರ್ ಮತ್ತು SC/ST ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರು ಏನ್ ಹೇಳಿದಂತೆ ನಿಮಗೆ ನಾವು ತೋರಿಸ್ತೀವಿ, ನೋಡ್ಕೊಂಡು ಬರೋಣ ನಮ್ಮ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬೀದರ್ ನಗರದ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಮೊದಲೇ ಇಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಆದರೆ ಇವತ್ತು ಅಮೃತ್ ಯೋಜನೆಯಡಿಯಲ್ಲಿ ಬೀದರ್ ನಗರದ ರೈಲ್ವೆ ನಿಲ್ದಾಣ ನವೀಕರಣ ಆಗುತ್ತಿರೋದರಿಂದ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಲಾಗ್ತಾ ಇದೆ. ಅಂದರೆ ಇದೇ ಒಂದು ರೈಲ್ವೆ ನಿಲ್ದಾಣದ ವ್ಯಾಪ್ತಿ ಒಳಗಡೆ ಒಂದಿಷ್ಟು ಬೇರೆ ಕಡೆ ಜಾಗನ ಸೇರಿಸಿಕೊಂಡು ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಮರುಸ್ಥಾಪನೆಗಾಗಿ ಇಲ್ಲಿ ಮಾಡಲಾಗ್ತಾ ಇದೆ. ಮತ್ತು ಅಲ್ಲಿ ಇರುವಂಥ ಎಲ್ಲ SC/ST ಯೂನಿಯನ್ನ ಅಧ್ಯಕ್ಷರು ಶಿವಾನಂದ್ ಪೂಜಾರಿ ಮತ್ತು ಭೀಮ್ ಆರ್ಮಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಗಾಳೆಪ್ಪ ಲಾದ್ಕರ್ ಅವರ ಸಮ್ಮುಖದಲ್ಲಿ ಈ ಒಂದು ಮೂರ್ತಿಯನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಆ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಒಂದು ಮರುಸ್ಥಾಪನೆ ಮಾಡಲಿಕ್ಕೆ ಅಲ್ಲಿ ಶಂಕುಸ್ಥಾಪನೆ ಸಹ ಮಾಡ್ತಾ ಇದ್ದಾರೆ. ಎಂದಿನಂತೆ ಈ ಒಂದು ವಿಚಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತು ನಿರ್ಮಾಣವನ್ನು ಅಲ್ಲಿ ಮರುಸ್ಥಾಪನೆ ಮಾಡಲಿಕ್ಕೆ ಭಾಳಷ್ಟು ರೀತಿಗಳಿಂದ ಕನಸು ಕಟ್ಟಿಕೊಂಡಿದ್ದಾರೆ. ಹಾಗಾಗಿ ಈ ಶಿವಾನಂದ್ ಪೂಜಾರಿ ಅವರು ಹೇಳಿರುವಂಥ ಮಾತುಗಳನ್ನು ಕೂಡ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. SC/ST ಯೂನಿಯನ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಏನು ಹೇಳಿದ್ದಾರೆ ಎಂಬುದನ್ನು ನಿಮಗೆ ತೋರಿಸ್ತೀವಿ, ಬನ್ನಿ ನೋಡ್ಕೊಂಬಂದಿರಿ. ರೈಲ್ವೆ ಡಿಪಾರ್ಟ್ಮೆಂಟ್ SC/ST ಯೂನಿಯನ್ ಅಧ್ಯಕ್ಷ ಮಾತಾಡೋದು. ಇದು ಏನಂದ್ರೆ ಇವಾಗ ನೆಕ್ಸ್ಟ್ ಡಿಸೆಂಬರ್ ತನಕ ಇದು ಏನು ಕಡಿದಿದ್ದಾರೆ ಸ್ಟ್ಯಾಚು, ಹೊಸ ಸ್ಟ್ಯಾಚು ಬೇಕಾದ್ರೆ ನೆಕ್ಸ್ಟ್ ಡಿಸೆಂಬರ್ ತನಕ ಕೊನೆ ಹಂತದಾಗ ಮುಗಿತದೆ ಅಂತ ಹೇಳ್ತಾರೆ. ಇದೆಲ್ಲ ಸಹಕಾರ ಮಾಡ್ಯಾರ ನಮ್ಮ ಲೋಕಲ್ DSS ಅಧ್ಯಕ್ಷರು ಎಲ್ಲರೂ. ಆಮೇಲೆ ರೈಲ್ವೆ ಡಿಪಾರ್ಟ್ಮೆಂಟಿಂದ ಎಲ್ಲ ಸಹಕಾರ ಮಾಡಿದ ತಕ್ಷಣ ಎಲ್ಲ ಅನುಮತಿ ಪಡೆದೆ ನಾವು ಇದೊಂದು ಸ್ಟ್ಯಾಚ್ಯೂವನ್ನು ತೆಗೆದು ಹೊಸ ಸ್ಟ್ಯಾಚ್ಯೂ ಕಡೆದು ಎಲ್ಲ ಅಪ್ರೂವ್ ತೊಗೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಸ್ಟ್ಯಾಚ್ಯೂವನ್ನು ನೋಡ್ಬೋದು ಅಂತ ನಾವು ಬೀದರ್ ರೈಲ್ವೆ ಸ್ಟೇಷನಲ್ಲಿ ನಾವು ಇದರಿಂದ ಹೇಳ್ಬೋದು. ತೆಲು ಬಂಧುಗಳೇ, ನಮ್ಮ ಬೀದರ್ ರೈಲ್ವೆ ನಿಲ್ದಾಣದಲ್ಲಿ ಸುಮಾರು ವರ್ಷಗಳಿಂದ ಡಾಕ್ಟರ್ ಅಂಬೇಡ್ಕರ್ ಒಂದು ಒಂದು ಉದ್ಯಾನವನವನ್ನು ನಮ್ಮ ಸಮುದಾಯದವರು ಸ್ಥಾಪನೆ ಮಾಡಿದ್ದರು ರೈಲ್ವೆ ಗ್ರೌಂಡಿನಲ್ಲಿ. ಅದರ ಪ್ರಯುಕ್ತವಾಗಿ ಈ ಒಂದು ಜನಸಂಖ್ಯೆ ಅನುಗುಣವಾಗಿ ಇಂದು ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ರೈಲ್ವೆ ನಿಲ್ದಾಣ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದೆ. ಆದ ಕಾರಣದಿಂದ ಈ ಅಂಬೇಡ್ಕರ್ ವೃತ್ತವನ್ನು ಪಕ್ಕದಲ್ಲಿ ನಮ್ಮ ಸಮಾಜದವರ ಎಲ್ಲರ ಒಪ್ಪಿಗೆ ಪಡೆದು ನಮಗೆ ಅನುಕೂಲವಾಗಿ ರೀತಿಯಾಗಿ ಅಂಬೇಡ್ಕರ್ ವೃತ್ತವನ್ನು ಬೇರೆ ಕಡೆ ಸ್ಥಳವನ್ನು ನಮಗೆ ಗುರುತಿಸಿ ಒಂದು ದೊಡ್ಡ ಅಂಬೇಡ್ಕರ್ ಅವರ ಪ್ರತಿಮೆ ಮರುಸ್ಥಾಪನೆ ಮಾಡುವ ಮುಖಾಂತರ ನಮ್ಮ ಸಮಾಜಕ್ಕೆ ಒಂದು ರೈಲ್ವೆ ಅಧಿಕಾರಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅವರಿಗೆ ನಮ್ಮ ಸಮಾಜದ ಪರವಾಗಿ ನಮ್ಮ ಭೀಮ್ ಆರ್ಮಿಯ ಪರವಾಗಿ ನಾನು ಹೃದಯಪೂರ್ವಕ ಜೈವಿಗಳನ್ನು ಸಲ್ಲಿಸ್ತೇನೆ. ನಾನು ಗಾಳೆಪ್ಪ ಲಾದ್ಕರ್, ಹಾರುಗೇರಿ, ಬೀದರ್.